ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಪ್ರೆಸೆಂಟ್ ನಾನು ಆ ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಜುಲೈ 29ರಂದು ಆರಂಭವಾದಂತಹ ಈ ಉತ್ಖನನ ಕಾರ್ಯ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಹಂಗಂದ್ರೆ ಆಗಸ್ಟ್ 2ನೇ ತಾರೀಕಿನಂದು ಇವತ್ತು ಏನೇನೆಲ್ಲ ಪ್ರಕ್ರಿಯೆಗಳು ನಡೆಯಬಹುದು, ಈಗಾಗಲೇ ಒಂದಷ್ಟು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿದಾರ ಅಥವಾ ಅನಾಮಿಕ ಅಥವಾ ಭೀಮ ಎನ್ನುವಂತಹ ವ್ಯಕ್ತಿಗೆ SIT ತಂಡದಲ್ಲಿರ್ತಕ್ಕಂಥ ಓರ್ವ ಇನ್ಸ್ಪೆಕ್ಟರ್ ಇಂದ ಅಥವಾ ಓರ್ವ ಅಧಿಕಾರಿಯಿಂದ ಥ್ರೆಟ್ ಬಂದಿದೆ. ಈಗ ಆಲ್ರೆಡಿ ಆತನಿಗೆ ಎದುರಿಸಲಾಗಿದೆ, ಬೆದರಿಕೆ ಬಂದಿದೆ ಅನ್ನುವಂತಹ ಅಂಶವೂ ಕೂಡ ಕಂಡು ಬಂದಿದೆ, ಬೆಳಕಿಗೆ ಬಂದಿದೆ. ಅದೆಲ್ಲವನ್ನು ಕೂಡ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೊನೆ ತನಕ ನೋಡಿ. ಪ್ರೆಸೆಂಟ್ ನಾನಿರುವಂತಹ ಜಾಗ ಬಂದು ಈಗಾಗಲೇ 1 2 3 4 5 6 7 8 ಈ 8 ಜಾಗಗಳಲ್ಲಿ ಉತ್ಖನನ ಕಾರ್ಯ ನಿನ್ನೆ ಸಂಜೆಗೆ ಮುಗಿದಿದೆ. ಪ್ರೆಸೆಂಟ್ ಇನ್ನು ಬಾಕಿ ಉಳಿದಿರುವಂತದ್ದು ಅಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆಗೆ ಬಂದಂತ ಸಂದರ್ಭದಲ್ಲಿ ಭೀಮನಿಂದ ಅಥವಾ ಸಾಕ್ಷಿದಾರನಿಂದ SIT ತನಿಖಾ ತಂಡದವರು 13 ಜಾಗಗಳನ್ನ ಪತ್ತೆ ಮಾಡಿ 13 ಜಾಗಗಳಿಗೆ ಹಳದಿ ಕಲರ್ನ ಬೋರ್ಡ್ ಅನ್ನ ಅಳವಡಿಸಲಾಗಿತ್ತು. ಈಗಾಗಲೇ 8 ಸ್ಥಳಗಳಲ್ಲಿ ಈ ಒಂದು ಪ್ರಕ್ರಿಯೆ ಮುಗಿದಿದ್ದು ಪ್ರೆಸೆಂಟ್ ಈಗ 9 10 11 12 ಅಂದ್ರೆ 4 ಸ್ಥಳಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ಅಥವಾ ಸಮಾಧಿ ಬಗೆಯುವಂತಹ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಒಂದಷ್ಟು ಪೌರಕಾರ್ಮಿಕ ಸಿಬ್ಬಂದಿಯು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಈಗಾಗಲೇ ಹಸಿರು ಕಲರ್ನ ಒಂದು ಟೆಂಟ್ ಅನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಕಾರಣ ಏನು ಅಂತಂದ್ರೆ ಮಾಧ್ಯಮಗಳು ಈ ಒಂದು ಸುದ್ದಿಯನ್ನ ಚಾಚೂ ತಪ್ಪದೆ ಗಮನಿಸ್ತಾ ಇರೋದ್ರಿಂದ, ಕ್ಯಾಮೆರಾಗಳಲ್ಲಿ ಸೆರೆ ಸಿಕ್ಕೋದ್ರಿಂದ ಅದು ಸಿಕ್ತು ಇದು ಸಿಕ್ತು ಅನ್ನೋಂಥ ಊಹಾಪೋಹಗಳಿಗೆ ಇದು ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಅಲ್ಲಿ ಏನು ಒಳಗಡೆ ಉತ್ಖನನ ಕಾರ್ಯ ನಡೆಯುತ್ತೆ ಅದನ್ನ ಸೀಕ್ರೆಟ್ ಆಗಿ ಮಾಡುವ ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಅಳವಡಿಸಲಾಗಿದೆ. ಬಹುಶಃ ನಿನ್ನೆ ಮೊನ್ನೆಯ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಉತ್ಖನನ ಕಾರ್ಯದಲ್ಲಿ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಏನ್ ಸಿಗ್ತಾ ಐತೆ, ಬಕೆಟ್ ಇಟ್ಕೊಂಡು ಹೋದ್ರ, ಡಬ್ಬ ಇಟ್ಕೊಂಡು ಬಂದ್ರ, ಚೀಲಗಳನ್ನ ತಗೊಂಡು ಹೋದ್ರ, ಮೂಳೆ ಸಿಗ್ತಾ ಅನ್ನುವಂಥದ್ದು ಕೂಡ ಒಂದಷ್ಟು ಕಾಣ್ತಾ ಇತ್ತು ಮಾಧ್ಯಮಗಳ ಕ್ಯಾಮ್ರಾಗಳಲ್ಲಿ. ಬಟ್ ಇವತ್ತು ಅದು ಯಾವುದೇ ರೀತಿಯ ಕಾಣೋದಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಬಹುಶಃ ಓಕೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗಿರೋದ್ರಿಂದ ಸಾಕ್ಷಿದಾರ ಅನಾಮಿಕ ಬಂದ ನಂತರವೇ ಈ ಒಂದು ಕಾರ್ಯ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ರೆಸೆಂಟ್ ಈಗಿರುವಂತಹ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ಒಂದು ವಿಚಾರ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಅಥವಾ ಭೀಮ ಅಥವಾ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನಿಗೆ ನಿನ್ನೆ ಥ್ರೆಟ್ ಬಂದಿದೆ ಎನ್ನುವ ಒಂದು ಮೆಸೇಜ್, ಒಂದು ಸಂದೇಶ ಒಂದಷ್ಟು ಮಾಧ್ಯಮಗಳಲ್ಲಿ ಆಲ್ರೆಡಿ ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿದಾರನ ಪರ ವಕೀಲರ ಒಂದು ತಂಡದಿಂದ ಓರ್ವ ವಕೀಲೆ ಆದಂತ ಅನನ್ಯ ಅವರ ಆರೋಪವೂ ಕೂಡ ಈಗಾಗಲೇ ವಾಟ್ಸಪ್ ಮೆಸೇಜ್ಗಳಲ್ಲಿ ಕೂಡ ಹರಿದಾಡ್ತಾ ಇದೆ. ಏನಿದೆ ಅನ್ನುವಂಥದ್ದನ್ನು ನಾವು ಗಮನಿಸೋದಾದ್ರೆ ಭೀಮ ಅಥವಾ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ ಈ ಒಂದು ಪ್ರಕ್ರಿಯೆ ಯಾವ ರೀತಿ ಆರಂಭ ಆಗುತ್ತೆ, ಥ್ರೆಟ್ ಯಾವ ರೀತಿ ಬಂದಿರಬಹುದು ಅನ್ನೋದನ್ನು ನಾನು ಕೂಡ ವಿವರವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ಪ್ರತಿದಿನವೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ ನಡೆದ ನಂತರ ವಕೀಲರು ಭೀಮನನ್ನ ಕರೆದುಕೊಂಡು ಬಂದ ನಂತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಭೀಮನನ್ನ ಪ್ರತಿದಿನವೂ ಕೂಡ ಕರೆದುಕೊಂಡು ಹೋಗಬೇಕು. ಅಲ್ಲಿ ಅದಾದ ನಂತರ ಅಧಿಕಾರಿಗಳು ಭೀಮನನ್ನ KSRP ವಾಹನಗಳಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಆತನ ವಕೀಲರು ಕೂಡ ಬರ್ತಾರೆ. ಇಲ್ಲಿ ಈ ಒಂದು ಪ್ರಕ್ರಿಯೆ ಸಂಜೆ 6 ಗಂಟೆ ತನಕವೂ ಕೂಡ ನಡೆಯುತ್ತೆ. 6 ಗಂಟೆ ಮುಗಿದ ನಂತರ ಭೀಮನನ್ನ ಇಲ್ಲಿಂದನೇ ಸರಿ ನೀನು ಹೋಗಪ್ಪ ಅಂತ ಕಳಿಸೋದಿಲ್ಲ. ಬದಲಿಗೆ ಅದೇ KSRP ವಾಹನಗಳಲ್ಲಿ ಭೀಮನನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಸರಿ ಸುಮಾರು ನಿನ್ನೆ 6:30, 6:45, 7 ಗಂಟೆ ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆ ಮುಗಿದ ನಂತರ ಸಾಕ್ಷಿದಾರನನ್ನ SIT ಸಿಬ್ಬಂದಿ ಅಥವಾ ಪೊಲೀಸ್ ಸಿಬ್ಬಂದಿ ಆ KSRP ವಾಹನಗಳಲ್ಲಿ ಕರೆದುಕೊಂಡು ಹೋದ ನಂತರ ಆ ಒಂದು ಕ್ವಾರ್ಟರ್ಸ್ನ ಒಂದು ಕೋಣೆಯಲ್ಲಿ ಭೀಮನಿಗೆ ಹೆದರಿಸಿ ಅಥವಾ ಬೆದರಿಸಿ ಥ್ರೆಟ್ ಅನ್ನ ಒಡ್ಡಿ ಈ ರೀತಿ ನೀನು ಸಾಕ್ಷಿಯನ್ನ ಹೇಳೋದಕ್ಕೆ ಮುಂದೆ ಬಂದ್ರಿಂದ ನಾಳೆ ದಿನ ನಿನಗೆ ಜೈಲು ಶಿಕ್ಷೆ ಆಗಬಹುದು, ಗಲ್ಲು ಶಿಕ್ಷೆ ಆಗಬಹುದು, ಅಥವಾ ಈ ಪ್ರಕರಣದಿಂದ ನಿನಗೆ ಭಾರಿ ದೊಡ್ಡ ಶಿಕ್ಷೆ ಆಗಬಹುದು, ನೀನು ಇಲ್ಲ ಇದು ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಅಂತ ಏನಾದ್ರೂ ಒಂದು ಹೇಳು ಅನ್ನುವಂತ ಹೆದರಿಸಿ ಬೆದರಿಸಿ ಆ ವ್ಯಕ್ತಿ ಆತನ ಸ್ಟೇಟ್ಮೆಂಟ್ ಅನ್ನ ಅಥವಾ ಆತನಿಂದ ಏನೋ ಒಂದು ವಿಡಿಯೋನ ಬ್ಲಾಕ್ ಮೇಲ್ ಮಾಡಿ ಪಡೆದುಕೊಂಡಿದ್ದಾರೆ ಎಂಬ ಒಂದು ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ವಕೀಲ ಕೊಟ್ಟಿರ್ತಕ್ಕಂಥ ಒಂದು ಆರೋಪ, ಅವರ ಮೆಸೇಜ್ ಈಗ ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಿರೋದ್ರಿಂದ ಒಂದಷ್ಟು ಪೋಸ್ಟ್ಗಳು, ಒಂದಷ್ಟು ವೆಬ್ಸೈಟ್ಗಳಲ್ಲಿ ಒಂದು ಸುದ್ದಿ ಪ್ರಕಟ ಆಗಿರೋದ್ರಿಂದ ಸಹಜವಾಗಿ ಈ ಒಂದು ವಿಚಾರವನ್ನ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಬೇಕು ಅನ್ನುವಂತಹ ನಾಗರಿಕರಲ್ಲಿ, ಜನರಲ್ಲಿ ಸಂಶಯ ಮೂಡುತ್ತೆ, ಕಳವಳ ಮೂಡುತ್ತೆ. ಏನಪ್ಪಾ ಇದು SIT ತನಿಖಾ ತಂಡದ ಓರ್ವ ಸಿಬ್ಬಂದಿ ಈ ರೀತಿ ಆತನಿಗೆ ಎದುರಿಕೆ ಉಡ್ತಾರೆ, ಬೆದರಿಸ್ತಾರೆ ಆತನನ್ನ ಅಂತಂದ್ರೆ ಪ್ರಕರಣ ಇನ್ನೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ನಾವೆಲ್ಲರೂ ಕೂಡ ಎಲ್ಲೋ ಕೂತ್ಕೊಂಡು ನ್ಯಾಯ ಸಿಗುತ್ತೆ ಅನ್ನುವಂತ ಒಂದು ಆತುರದಲ್ಲಿದ್ದೀವಿ. ಬಟ್ ಈ ಒಂದು ಸ್ಥಳದಲ್ಲಿ ಈ ರೀತಿ ಎಲ್ಲ ಆಗ್ತಿದೆಯಾ, ಇನ್ನೇನಾಗಬಹುದು ಅನ್ನುವಂತಹ ಕಳವಳ ಸಾಮಾನ್ಯ ಜನರಲ್ಲಿ ಈಗ ವ್ಯಕ್ತವಾಗ್ತಿದೆ. ಸಹಜವಾಗಿ SIT ತನಿಖಾ ತಂಡ ರಚನೆ ಆದಾಗ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಸಿದ್ಧವಾದಾಗ ಜನರಿಗೆ ಒಂದಷ್ಟು ವಿಶ್ವಾಸ ಇತ್ತು, ಒಂದಷ್ಟು ಭರವಸೆ ಇತ್ತು. ಆ ಅಧಿಕಾರಿಗಳ ನೇತೃತ್ವದಲ್ಲಿ ಡೆಫಿನೆಟ್ಲಿ ಈ ಒಂದು ಸ್ಥಳದಲ್ಲಿ ನ್ಯಾಯ ಸಿಗುತ್ತೆ, ಖಂಡಿತವಾಗಿಯೂ ಮೂಳೆಗಳು ಸಿಗುತ್ತೆ, ಅಧಿಕಾರಿಗಳು ಪಾರದರ್ಶಕವಾಗಿ ಒಂದು ತನಿಖೆಯನ್ನು ಮಾಡ್ತಾರೆ ಅಂತ ಅಂದುಕೊಂಡಿದ್ರು ಜನ. ಬಟ್
ಈ ರೀತಿಯ ಒಂದು ಪ್ರಕರಣ ಬಂದಿರೋದ್ರಿಂದ ಓರ್ವ ವ್ಯಕ್ತಿ ಅಥವಾ ಓರ್ವ ಇನ್ಸ್ಪೆಕ್ಟರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮೂಲದ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಎನ್ನುವಂತಹ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಅಂದ್ರೆ ಆರೋಪ ಅಥವಾ ಬೆದರಿಕೆ ಒಡ್ಡಿರುವಂತಹ ಅಧಿಕಾರಿ ಅಂತ. ಸೊ ಆ ವ್ಯಕ್ತಿ ಈಗ ಎಲ್ಲಿದ್ದಾರೆ, ಪ್ರೆಸೆಂಟ್ ಈಗ SIT ತನಿಖಾ ತಂಡ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೆ, ಏನಪ್ಪಾ ಇದೆಲ್ಲ ನಿಜನಾ ಸುಳ್ಳ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಹತ್ರ ದಾಖಲೆಗಳೇನಿದೆ? ಈಗ ಆಲ್ರೆಡಿ ಊಹಾಪೋಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋದ್ರಿಂದ ನಮ್ಮ ಒಂದು ತಂಡಕ್ಕೆ ವಿಶ್ವಾಸ ಜನರಿಗೆ ಕಮ್ಮಿ ಆಗುತ್ತೆ, ಜೊತೆಗೆ ಕಪ್ಪು ಚುಕ್ಕೆ ಬರುತ್ತೆ ಈ ಒಂದು ತನಿಖಾ ತಂಡದ ಮೇಲೆ. ಹಾಗಾಗಿ ನೀವು ಮಾಡಿದ್ದು ನಿಜನಾ ಸುಳ್ಳ ಎಲ್ಲವೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಬಹುಶಃ ಅದೆಲ್ಲವೂ ಕೂಡ ಸಾಬೀತಾದ್ರೆ ಬಹುಶಃ ಮಂಜುನಾಥ್ ಗೌಡ ಅವರನ್ನ ಈ ಒಂದು ತಂಡದಿಂದ ಕೈ ಬಿಡುವಂತಹ ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಭೀಮಾ ಅಥವಾ ಸಾಕ್ಷಿದಾರ ಹೇಳಿಕೆ ಕೊಟ್ಟಿರುವಂತದ್ದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಯಾವಾಗ ಇಲ್ಲಿಂದ ಆತನನ್ನ ಆ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ಗೆ ಕರ್ಕೊಂಡೋದ್ರು ಆ ಒಂದು ಸಂದರ್ಭದಲ್ಲಿ ಆತನಿಗೆ ಹೆದರಿಸುವಂತಹ ಮಾಹಿತಿ ಈಗ ಹರಿದಾಡ್ತಿರ್ತಕ್ಕಂಥದ್ದು ಗಮನಿಸಬಹುದು. ಈ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳು ಹೋದ್ರಲ್ಲಿ ಮೊಬೈಲ್ ತಗೊಳ್ಳೋಕೆ ಅವಕಾಶ ಇರುವುದಿಲ್ಲ. ಬಹುಶಃ AC ಆಗಿರ್ಬೋದು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಿಗಷ್ಟೇ ಅಲ್ಲಿ ಅವಕಾಶ ಇರುವಂತದ್ದು. ಇನ್ನು ಉಳಿದಂತೆ ಈ ಒಂದು ತನಿಖಾ ಸಿಬ್ಬಂದಿ ಏನಿರ್ತಾರೆ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡುವ ಮೂಲಕ ಈ ಒಂದು ಉತ್ಖನನ ಕಾರ್ಯವನ್ನ ಕಂಪ್ಲೀಟ್ ಆಗಿ ಸೆರೆ ಹಿಡಿತಾ ಇರ್ತಾರೆ ಪ್ರತಿದಿನ. ಆ ಒಂದು ಕಾರಣದಿಂದ ಇಲ್ಲಿ ಯಾವುದೇ ರೀತಿಯ ಆರೋಪ ಆಗಿರುವುದಿಲ್ಲ, ಬದಲಿಗೆ ಆ ಒಂದು ಪೊಲೀಸ್ ಕ್ವಾರ್ಟರ್ಸ್ ನ ಒಂದು ಕೋಣೆಯಲ್ಲಿ ಆಗಿರುವಂತದ್ದು ಅನ್ನುವಂಥ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಭೀಮಾ ಅಥವಾ ಸಾಕ್ಷಿದಾರ ಈ ಒಂದು ಜಾಗಕ್ಕೆ ಬರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಕೂಡ ಬರ್ತಾನೆ. ಬಂದ ನಂತರ ಈ ಒಂದು ಜಾಗದಲ್ಲಿ ಆತ ತೋರಿಸಿರ್ತಕ್ಕಂಥ 9, 10, 11, 12 ಬಹುಶಃ ಇವತ್ತಿನ ಅಂತ್ಯದೊಳಗಡೆ ಈ ಒಂದು ಪಾಯಿಂಟ್ಗಳು ಮುಗಿದ್ರೆ ಬಹುಶಃ 13ನೇ ಪಾಯಿಂಟ್ಗೂ ಇವತ್ತು ಕೂಡ ಹೋಗಬಹುದು ಅಥವಾ ನಾಳೆ ಹೋಗಬಹುದಾ ಗೊತ್ತಿಲ್ಲ, ಕಾದ್ ನೋಡ್ಬೇಕೀಗ. ಆತನ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆತ ಬಂದ ನಂತರವೇ ಪೌರ ಕಾರ್ಮಿಕ ಸಿಬ್ಬಂದಿಯಿಂದ ಒಂದು ನೆಲ ಅಗೆಯುವಂತಹ ಪ್ರಕ್ರಿಯೆ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೋ ಪ್ರವಾಹ ಬಂದಿದೆ ಅಥವಾ ಮಣ್ಣಿನ ಸವಕಳಿ ಆಗಿದೆ ಅನ್ನೋದನ್ನ ಗಮನಿಸಕ್ಕಾಗಲ್ಲ. ಇಲ್ಲಿ ಕಾಡೇ ಇರೋದ್ರಿಂದ ಈ ಒಂದು ಜಾಗದಲ್ಲಿ ಬಹುಶಃ 20 ಅಲ್ಲ 30 ವರ್ಷದ ಹಿಂದೆ ಊತು ಹಾಕಿದ್ರು ಮೂಳೆಗಳು ಸಿಗುವಂತಹ ಸಾಧ್ಯತೆ ಇದೆ. ಮೂಳೆಗಳು ಸಿಕ್ಕ ನಂತರ ಆ ಮೂಳೆಗಳು ಮನುಷ್ಯನಿಗೆ ಸಂಬಂಧಪಟ್ಟದ್ದ ಅಥವಾ ಪ್ರಾಣಿಗಳಿಗೆ ಸಂಬಂಧಪಟ್ಟದ ಅದು ಕೂಡ DNA ವರದಿಯ ನಂತರ ಬೆಳಕಿಗೆ ಬರುತ್ತೆ. ಅಪ್ಪಿತಪ್ಪಿ ಅದು ಮನುಷ್ಯನಿಗೆ ಸಂಬಂಧಪಟ್ಟ ಮೂಳೆ ಆದ್ರೆ ಅದು ಗಂಡಿನದ್ದ ಹೆಣ್ಣಿನದ್ದ ಅದು ಕೂಡ ಆಚೆ ಬರುತ್ತೆ. ಅದಾದ ನಂತರ ಆ ವ್ಯಕ್ತಿಯ ವಯಸ್ಸು ಎಷ್ಟಾಗಿತ್ತು, ಇದು ಕೊಲೆ ಮಾಡಿರುವಂತದ್ದ, ಬಹುಶಃ ಮೂಳೆಗಳು ಸಿಕ್ಕಂತ ಸಂದರ್ಭದಲ್ಲಿ ಇವರು ಸುರಕ್ಷಿತವಾಗಿ ತೆಗೆದುಕೊಂಡು ಅದನ್ನ ಲ್ಯಾಬ್ಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಮೂಳೆಗೆ ಏನಾದ್ರು ಡ್ಯಾಮೇಜ್ ಆಗಿರುವಂತದ್ದು ಕಂಡು ಬಂದ್ರೆ ಚುಚ್ಚಿರಬಹುದಾ ಅಥವಾ ಯಾವ ರೀತಿ ಹತ್ಯೆ ಮಾಡಿರಬಹುದು ಅನ್ನುವಂಥದ್ದು ಒಂದಷ್ಟು ಅಂಶಗಳು ಬೆಳಕಿಗೆ ಬರುತ್ತೆ. ಅದಾದ ನಂತರವೇ ಒಂದಷ್ಟು ತನಿಖಾ ಸಿಬ್ಬಂದಿಯನ್ನ ಆ ಮೂಳೆಗಳಿಗೆ ಸಂಬಂಧಪಟ್ಟಾಗೆ ಯಾರ್ಯಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅವ್ರು ಬಂದಂತವರ DNA ಪತ್ತೆ ಮಾಡಿ ಅದಾದ ನಂತರ ಈ ಮೂಳೆ ಸಿಕ್ಕಂತದ DNA ಪತ್ತೆ ಮಾಡಿ ಅವರಿಗೆ ಸ್ಥಳಾಂತರಿಸುವ ಅಥವಾ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಗೇದಷ್ಟು ಗುಂಡಿಗಳಲ್ಲಿ ಮೂಳೆಗಳು ಸಿಗ್ತಾ ಹೋದಾಗೆ ಯಾರೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಬರಲಿಲ್ಲ ಅಂತಂದ್ರೆ ಬಹುಶಃ ಕಾನೂನಿನ ವ್ಯಾಪ್ತಿಯಲ್ಲಿ ಸರ್ಕಾರದ ಸಕಲ ಸಿದ್ಧತೆಗಳೊಂದಿಗೆ ಸಿಕ್ಕಂತ ಮೂಳೆಗಳಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಿವಿಧಾನ ಪ್ರಕ್ರಿಯೆ ನಡೆಯಬಹುದು ಅಂತ ಅನ್ಕೊಂಡಿದ್ದೀನಿ. SIT ಅವರಿಗಾಗಲೇ ಸಹಾಯವಾಣಿ ನಂಬರ್ ಅನ್ನು ಕೂಡ ಕೊಟ್ಟಿರೋದ್ರಿಂದ ಪ್ರಕಟಣೆ ಮಾಡಿರೋದ್ರಿಂದ ಬಹುಶಃ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿಯವರು ಈ ಒಂದು ಸ್ಥಳಕ್ಕೆ ಬಂದಾಗ ಮಿಸ್ಸಿಂಗ್ ಅಥವಾ ಕಾಣೆ ಆಗಿದ್ದಾರೆ ಅನ್ನುವಂತ ಅನುಮಾನ ಇದ್ರೆ ದಯವಿಟ್ಟು ಹೋಗಿ SIT ಅವರಿಗೆ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಹುಶಃ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಭೀಮಾ ಹೇಳಿರುವಂತದ್ದು ಸುಳ್ಳ ಅಥವಾ ಅಧಿಕಾರಿ ಆರೋಪ ಮಾಡಿರುವಂತದ್ದು ಸುಳ್ಳ ಒಟ್ಟಾರೆ ಕಾದ್ ನೋಡ್ಬೇಕು ಸಂಜೆ ಒಳಗಡೆ. ಯಾಕಂತಂದ್ರೆ ಒಂದು ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿರೋದ್ರಿಂದ ಈ ತನಿಖಾ ತಂಡದ ಮೇಲೆ ಜನರಿಗೆ ವಿಶ್ವಾಸ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ತನಿಖಾ ತಂಡ ಬಹುಶಃ ಸಂಜೆ ಒಳಗಡೆ ಉತ್ತರಿಸಬೇಕಾಗುತ್ತೆ. ಈಗಾಗಲೇ ಗೃಹ ಸಚಿವರಿಗೂ ಕೂಡ ಮಾಹಿತಿ ಹೋಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಬಟ್ ಗೃಹ ಸಚಿವರು ಮಾಧ್ಯಮಗಳ ಮುಂದೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಗೊತ್ತಿಲ್ಲ. ಅದಾದ ನಂತರ ಇವರು ಅವರ ಒಂದು ಸರ್ಕಾರ ತನಿಖಾ ಈ ಒಂದು ಸಂಸ್ಥೆಯನ್ನ ರಚನೆ ಮಾಡಿದ ನಂತರ ಅಲ್ಲಿ ಮಾಹಿತಿಯನ್ನು ಅಥವಾ ಸೂಚನೆಯನ್ನು ಹೊರಡಿಸಿ ಇದಕ್ಕೆ ಸಂಬಂಧಪಟ್ಟಾಗಿ ಏನೇನು ನಡೀತೆ ಅನ್ನೋದನ್ನ DG ಆಗಿರ್ಬೋದು IGP ಆಗಿರ್ಬೋದು ಅವ್ರಿಗೆ ನೀವು ಆಗಾಗ ತಿಳಿಸಬೇಕು ಅಂತ. ಸೊ ಈಗಾಗಲೇ ತನಿಖಾ ತಂಡದ ಅಥವಾ ಮುಖ್ಯಸ್ಥರು ತಿಳಿಸಿರ್ತಾರೆ ಅಂತ ಅನ್ಕೊಂಡಿದೀವಿ. ಅದು ನಡೆದಿರ್ತಕ್ಕಂಥ ನಿಜನ, ಭೀಮನಿಗೆ ಥ್ರೆಟ್ ಬಂದಿರತಕ್ಕಂಥ ನಿಜನ ಸುಳ್ಳ ಎಲ್ಲವೂ ಕೂಡ ಸಂಜೆಯ ಒಳಗಡೆ ಬಯಲಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಗಮನಿಸಬೇಕು ಏನೇನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ವರದಿಯನ್ನ ಈ ಒಂದು ಸ್ಥಳದಿಂದಲೇ ಈ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ನೀಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಧನ್ಯವಾದಗಳು ಇಷ್ಟೊತ್ತು ತಾಳ್ಮೆಯಿಂದ ಈ ಒಂದು ವಿಡಿಯೋವನ್ನ ಗಮನಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.